ನಾವೇನು ಇಲ್ಲಿ ಮಚ್ಚುಲಾಂಗ್ ಇಟ್ಕೊಂಡು ಬಂದಿದ್ವಾ ಸರ್? 100 ಜನ ಪೊಲೀಸ್ನ ಹಾಕೊಂಡು ಇಲ್ಲಿ ವೆಯ್ಟ್ ಮಾಡಕ್ಕೆ. ನಮಗೆ ಡಿಸಿ ಆಫೀಸ್ ನೋಡಕ್ಕೆ ನಮಗೆ ಚಟ ಇಲ್ಲ. ಇಲ್ಲಿ ಕರೀರಿ ಡಿಸಿ ಅವ್ರನ್ನ. ಹಿಂದೂ ಪರ ಸಂಘಟನೆಯ ಮುಖಂಡ ಶರಣ್ ಪಂಪೇಲ್ಗೆ 1 ತಿಂಗಳು ಚಿಕ್ಕಮಗಳೂರಿಗೆ ನಿರ್ಬಂಧ ವಿಧಿಸಿರುವುದನ್ನು ವಿರೋಧಿಸಿ ಹಿಂದೂ ಪರ ಸಂಘಟನೆಯ ಮುಖಂಡರು ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಅವರಿಗೆ ಮನವಿ ಸಲ್ಲಿಸಲು ಆಗಮಿಸುವ ಹಿನ್ನೆಲೆಯಲ್ಲಿ ಬಿಗಿ ಬಂದೋಬಸ್ತನ್ನು ಕಲ್ಪಿಸಲಾಗಿದೆ. ನಗರದ ಆಜಾದ್ ಪಾರ್ಕ್ ವೃತ್ತದಿಂದ ಮೆರವಣಿಗೆಯಲ್ಲಿ ಆಗಮಿಸಿದ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ಜಿಲ್ಲಾಧಿಕಾರಿ ಕಚೇರಿ ಒಳಗೆ ಹೋಗಲು ಯತ್ನಿಸಿದರು. ಈ ವೇಳೆ ಪೊಲೀಸರು ಎಸ್ಪಿ ಕಚೇರಿಯ ಬಳಿ ತಡೆದಿದ್ದು, ಇದರಿಂದ ಸಿಟ್ಟಾದ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ಪೊಲೀಸರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆಗೆ ಮುಂದಾದರು. ಕೆಲ ಹೊತ್ತಿನ ಬಳಿಕ 5 ಜನರಿಗೆ ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡೋಕೆ ಅವಕಾಶ ನೀಡಲಾಯಿತು. ಬಿಜೆಪಿ ಜಿಲ್ಲಾಧ್ಯಕ್ಷ ದೇವರಾಜ್ ಶೆಟ್ಟಿ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗೆ ಮನವಿಯನ್ನ ಸಲ್ಲಿಸಿದ್ದು, ಹಿಂದೂ ಪರ ಸಂಘಟನೆಯ ಮುಖಂಡ ಶರಣ್ ಪಂಪೋಯ್ಲ್ ಅವರ ನಿಷೇಧವನ್ನ ಹಿಂಪಡೆಯುವಂತೆ ಒತ್ತಾಯಿಸಿದ್ರು. ನಾವೇನು ಇಲ್ಲಿ ಮಚ್ಚುಲಾಂಗ್ ಇಟ್ಕೊಂಡು ಬಂದಿದ್ವಾ ಸರ್? 100 ಜನ ಪೊಲೀಸ್ನ ಹಾಕೊಂಡು ಇಲ್ಲಿ ವೆಯ್ಟ್ ಮಾಡಕ್ಕೆ. ಏನು ಪ್ರಜಾಪ್ರಭುತ್ವ ಅಲ್ವಾ ಇದು? ಪ್ರತಿಭಟನೆ ಮಾಡೋದು ಯಾರಿಗೂ ಹಕ್ಕಿಲ್ವಾ? ಅಥವಾ ಡಿಸಿ ಅವ್ರನ್ನ ಮೀಟ್ ಮಾಡಕ್ ನಮಗೆ ಯಾರಿಗೂ ಹಕ್ಕಿಲ್ವಾ? 100 ಜನ ಪೊಲೀಸ್ನವ್ರನ್ನ ಹಾಕೊಂಡು ನಾವು ಬರ್ತೀವಿ ಅಂತ ಗೊತ್ತಾದ ತಕ್ಷಣ ಇಲ್ಲಿ ಬ್ಯಾರಿಕೇಡ್ ಹಾಕೊಂಡು ನಿಂತಿದ್ದಾರೆ. ಏನು ಅರ್ಥ ಇಲ್ವಾ? ಇಲ್ಲಿ ಪ್ರತಿಭಟನೆ ಮಾಡಕ್ ಹಕ್ಕಿಲ್ವಾ? ಹೇಳಿ. ಇಲ್ಲ, ಡಿಸಿ ಅವರು ಕರೀರಿ ಇಲ್ಲಿಗೆ. ನಮಗೆ ಡಿಸಿ ಆಫೀಸ್ ನೋಡಕ್ಕೆ ನಮಗೆ ಚಟ ಇಲ್ಲ. ಇಲ್ಲಿ ಕರೀರಿ ಡಿಸಿ ಅವ್ರನ್ನ. ನಾವು ಡಿಸಿ ಅವ್ರನ್ನ ಭೇಟಿ ಮಾಡಬೇಕು. ನಾವು 10 ಜನ ಒಪ್ಪಿ ಉಳಿದವ್ರಿಗೆ 144 5 ಜನಕ್ಕಿಂತ ಜಾಸ್ತಿ ನಾನು ಕೇಳಿದೆ. 5 ಇಲ್ಲವರು 10 ಜನ ಇಲ್ಲ. ಫಸ್ಟ್ ನೀವು 4 ರಿಂದ 5 ಜನ ಹೋಗಿ ಅಲ್ಲಿನ ಡಿ ಸಿ ಅವರಿಂದ ನನಗೆ ಫೋನ್ ಮಾಡ್ತೀವಿ. ನೀವು ಅವ್ರು ಎಷ್ಟು ಜನ? ನಾವು 10 ಜನ ಹೋಗ್ತೀವಿ. ನಮ್ಮ ಬೇಡಿಕೆ ಡಿಸಿಗೆ ಭೇಟಿ ಮಾಡಕ್ಕೆ. ನಾವೇನು ಉಗ್ರಗಾಮಿ ಸಂಘಟನೆ ಅಲ್ಲ. ನಾವು 10 ಜನ ಹೋಗ್ತೀವಿ ಭೇಟಿ ಮಾಡಿ. ಅಲ್ಲ, ನಾವು ಮಾತಾಡಕ್ ಹೋಗ್ತಿರೋದು 5 ಜನ ಹೋಗಿಲ್ಲ ಅಂತ ರಿಸ್ಟ್ರಿಕ್ಟ್ ಮಾಡಕ್ಕೆ ಇಲ್ಲ. ನಾವು ಹೋಗೋದೇ ಇಲ್ಲ, ಬಿಡಿ. ಇಲ್ಲೇ ಬಿಡ್ಲೇಬೇಕು ನೀವು. ಅಲ್ಲ, ಎಲ್ಲದಕ್ಕೂ ನೀವು ಹೇಳಕ್ ಆಗಲ್ಲ ಸರ್. ನಾವು ಪ್ರತಿಭಟನೆ ಹಿನ್ನೆಲೆಯಲ್ಲಿ ರಸ್ತೆಗೆ ಅಡ್ಡಲಾಗಿ ಹಾಕಿದ್ದ ಬ್ಯಾರಿಕೇಡ್ನ ಬಿಸಿ ಎಂಎಲ್ಸಿ ಬೋಜೇಗೌಡರಿಗೂ ತಟ್ಟಿತ್ತು. ಜಿಲ್ಲಾಧಿಕಾರಿಯ ಕಚೇರಿಗೆ ಹೋಗಲು ಕಾರ್ನಲ್ಲಿ ಬಂದಿದ್ದ ಬೋಜೇಗೌಡರು ಬ್ಯಾರಿಕೇಡ್ ತೆಗೆಯದ ಕಾರಣ ಕೆಲ ಕಾಲ ನಿಲ್ಲಬೇಕಾಯಿತು. ಬ್ಯಾರಿಕೇಡ್ ಅನ್ನ ತೆಗೆಯಯ್ಯ ಎಂದು ಬೋಜೇಗೌಡ ಹೇಳಿದಾಗ ಅವರು ಒಳ ಹೋಗ್ತಾರೆ ಎನ್ನುವ ಸಬೂಬನ್ನ ಪೊಲೀಸರು ಹೇಳಿದಾಗ, ನೀವಿಲ್ವಾ ಬ್ಯಾರಿಕೇಡ್ ತೆಗಿ ಅಂತ ತೆಗೆಸಿ ಬೋಜೇಗೌಡ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿದ್ರು. ಶ್ರೀ ಬಿಜಿಎಸ್ ಸೈನ್ಸ್ ಅಂಡ್ ಕಾಮರ್ಸ್ ಪಿಯು ಕಾಲೇಜು ಶೃಂಗೇರಿ 2025-26ನೇ ಸಾಲಿನ ಪಿಯುಸಿ ವಿಜ್ಞಾನ ಮತ್ತು ವಾಣಿಜ್ಯ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭವಾಗಿದೆ. ಅತ್ಯುತ್ತಮ ಕ್ಯಾಂಪಸ್, ಸುಸಜ್ಜಿತ ಹಾಸ್ಟೆಲ್, ಕಲ್ಚರಲ್ ಆಕ್ಟಿವಿಟೀಸ್, ಸ್ಪೋರ್ಟ್ಸ್ ಜೊತೆಗೆ ಅತ್ಯಾಧುನಿಕ ವಿಜ್ಞಾನ ಪ್ರಯೋಗಾಲಯ, ಜೆಇಇ, ನೀಟ್, ಕೆಸಿಇಟಿ ತರಬೇತಿ ಒಂದೇ ಸೂರಿನಲ್ಲಿ ಲಭ್ಯ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಬಿಜಿಎಸ್ ಸೈನ್ಸ್ ಅಂಡ್ ಕಾಮರ್ಸ್ ಪಿಯು ಕಾಲೇಜು ಶೃಂಗೇರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6308956542 8431600937. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.